ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ದೂರದರ್ಶನದ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಆತ್ಮೀಯ ವಿಶ್ವಾಸಿಗಳಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯ ಸ್ವಾಮಿ, ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುತ್ತಿರುವಾಗೆ ನಿಮ್ಮ ಆತ್ಮನ ಮುಖಾಂತರ ನಮ್ಮನ್ನು ನಡೆಸು. ನಿಮ್ಮ ಆತ್ಮನ ನಡೆಸುವಿಕೆಯಿಂದ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಕೇಳುವಂಥ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ವ್ಯರ್ಥವಾಗದಂತೆ ಅವುಗಳ ಪ್ರಕಾರ ನಾವು ಜೀವಿಸಲು ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಭಾರತಕ್ಕೆ ಅಮೂಲ್ಯವಾದಂಥ ಒಂದು ರತ್ನ ಎಂಬುದಾಗಿ ಹೇಳುವಾಗೆ ತಪ್ಪಾಗಲಾರದು. ಆಕೆ ಯಾರೆಂಬುದಾಗಿ ನಾವು ನೋಡುವಾಗ ಮದರ್ ತೆರೇಸಾ ಅವರನ್ನು ಭಾರತಕ್ಕೆ ಕೊಟ್ಟಂಥ ಒಂದು ಅಮೂಲ್ಯ ರತ್ನ ಎಂಬುದಾಗಿ ನಾವು ಹೇಳುವಂಥವರಾಗಿದ್ದೇವೆ. ಪ್ರೇರೆ, ಆಕೆಯ ಒಂದು ಸೇವೆಯ ಪ್ರಾರಂಭ ದಿನಗಳನ್ನು ನಾವು ನೋಡಿದಾಗ ಆಕೆ ನಮ್ಮ ಭಾರತ ದೇಶದ ಕಲ್ಕತ್ತಾ ದೇಶದಲ್ಲಿ ಆಕೆ ಬಂದು ಆಕೆಯು ಸಮಾಜ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಕೆ ಒಂದು ಅನಾಥ ಆಶ್ರಮವನ್ನು ಆಕೆ ಪ್ರಾರಂಭಿಸಿ ನಡೆಸುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಆಕೆಯ ಬಳಿ ಹಣವಿಲ್ಲದೆ ಇದ್ದಂಥ ಪಕ್ಷದಲ್ಲಿ ಆಕೆ ದೇವರ ಮೇಲೆ ಆತುಕೊಂಡು ದೇವರ ಮೇಲೆ ವಿಶ್ವಾಸದಿಂದ ನಾನು ನಂಬಿರ್ತಕ್ಕಂಥ ಈ ದೇವರು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಿಶ್ವಾಸದಿಂದ ಆಕೆ ದೇವರ ಮೇಲೆ ನಂಬಿಕೆಯಿಂದ ಆ ಒಂದು ಅನಾಥ ಆಶ್ರಮವನ್ನು ಪ್ರಾರಂಭಿಸಿದಳು ಪ್ರೇರೆ. ಹೀಗೆ ಒಂದು ದಿವಸ ಆ ಅನಾಥಾಶ್ರಮಕ್ಕೆ ಊಟವಿಲ್ಲದ ಒಂದು ಪರಿಸ್ಥಿತಿ ಇದ್ದಂಥ ಸಮಯದಲ್ಲಿ ಆಕೆ ದೇವರನ್ನು ಪ್ರಾರ್ಥನೆ ಮಾಡಿದಳು. ಆ ಪ್ರಾರ್ಥನೆ ಮಾಡಿ ಆಕೆ ಕಣ್ಣು ತೆಗೆದಾಗ ಆ ಕಲ್ಕತ್ತಾ ದೇಶದಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಒಂದು ರೊಟ್ಟಿಯ ಕಾರ್ಖಾನೆಯಿಂದ ಒಂದು ಲಾರಿ ತುಂಬ ರೊಟ್ಟಿಗಳನ್ನು ಅವರು ತೆಗೆದುಕೊಂಡು ಬಂದು ಕೊಟ್ಟು ಹೋದರು ಎಂಬುದಾಗಿ. ಪ್ರೇರೆ, ಮದರ್ ತೆರೇಸಾ ಅವರ ಒಂದು ದಿನಚರಿಯಲ್ಲಿ ಆಕೆ ಬರೆದಿರ್ತಕ್ಕಂಥ ಒಂದು ವಾಕ್ಯ ಏನೆಂಬುದಾಗಿ ನಾವು ನೋಡಿದಾಗ, ದೇವರು ಹೇಗಾದರೂ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ ಎಂಬ ವಿಷಯವನ್ನು ಆಕೆಯ ದಿನಚರಿಯಲ್ಲಿ ಆಕೆ ಬರೆದಿದ್ದಾರೆ ಪ್ರೇರೆ. ದೇವರು ನಂಬಿರ್ತಕ್ಕಂಥವರನ್ನು ಹೇಗಾದರೂ ಅವರ ಅವಶ್ಯಕತೆಗಳನ್ನು ದೇವರು ಪೂರೈಸುತ್ತಾನೆ ಎಂಬ ವಿಷಯವಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ದೇವರು ಆತನ ನಂಬಿರ್ತಕ್ಕಂಥ ಮಕ್ಕಳನ್ನು ಅನೇಕ ವಿಧವಾಗಿ ದೇವರು ಕಾಪಾಡಿದ್ದನ್ನು ನಾವು ನೋಡುತ್ತೇವೆ. ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನಕ್ಕೆ ತಿರುಗಿಸಿದಾಗ, ಆಗ ಕರ್ತನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ದೇವರ ಮಕ್ಕಳ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾನೆ ಎಂಬುದಾಗಿ ಇಲ್ಲಿ ನೋಡುತ್ತೇವೆ ಪ್ರೇರೆ. ಈ ಒಂದು ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ನನಗೆ ಜ್ಞಾಪಕ ಬಂದಂಥ ಒಂದು ವಿಚಾರ, ಒಬ್ಬ ಪ್ರವಾದಿಯನ್ನು ದೇವರು ನೇಮಿಸಲ್ಪಟ್ಟಂಥ ಆ ಪ್ರವಾದಿಯನ್ನು ದೇವರು ಹೇಗೆ ಕಾಪಾಡಿದನು ಎಂಬುದಾಗಿ ನಾವು ಈ ದಿವಸ ಧ್ಯಾನ ಮಾಡೋಣ ಪ್ರೇರೆ. ನಮ್ಮ ಸತ್ಯವೇದಗಳನ್ನು 1 ಅರಸು 17ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿದಾಗ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೆಯನಾದ ಏಲಿಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಕರ್ತನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಪ್ರೇರೆ, ಇಲ್ಲಿ ದೇವರ ಸೇವಕನು ಅಲ್ಲಿ ಕೆಲವು ವರ್ಷಗಳವರೆಗೂ ಅಲ್ಲಿ ಬರಗಾಲ ಇರುವುದು ಎಂಬುದಾಗಿ ಆತನು ಪ್ರವಾದನೆ ಮಾಡಿದ ನಂತರ ದೇವರು ಆತನನ್ನು
ಒಂದು ಸ್ಥಳಕ್ಕೆ ಕಳಿಸುತ್ತಾನೆ. ಆ ದೇವರ ಸೇವಕರನ್ನು ಹೇಗೆ ಪೋಷಿಸಬೇಕು ಎಂಬುದನ್ನು ದೇವರು ಅಲ್ಲಿ ಮಾಡುವಂಥ ಕೆಲವು ಕಾರ್ಯಗಳನ್ನು ಈ ದಿವಸ ನಾವು ಧ್ಯಾನ ಮಾಡೋಣ ಪ್ರಿಯರೇ. ತರುವಾಯ ಏಲಿಯನು ದೇವರ ಒಂದು ಮಾತಿನ ಪ್ರಕಾರ ದೇವರು ಹೇಳುವಂಥ ಕೆರೆತ್ ಹಳ್ಳದಲ್ಲಿ ಅಡಗಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಹೊಳೆಯ ಆಚೆದಲ್ಲಿರುವ ಕೆರೆತ್ ಹಳ್ಳದಲ್ಲಿ ಅಡಗಿಕೊಂಡು ಅಂದನು. ನಂತರ ನಾವು ವಾಕ್ಯವನ್ನು ಓದಿದಾಗ 17ನೇ ಅಧ್ಯಾಯ 4ನೇ ವಚನ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ದೇವರು ಆತನ ಸೇವಕನಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಏಲಿಯನನ್ನು ಪೋಷಿಸಲು ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇಲ್ಲಿ ಸ್ವಲ್ಪ ಹೊತ್ತು ನಾವು ಕಾಗೆಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಈ ಕಾಗೆಗಳನ್ನು ನಾವು ತಗೊಂಡಾಗ ಆ ಕಾಗೆಗಳು ಯಾವುದೇ ಒಂದು ಮನೆಯ ಹತ್ತಿರ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಆಹಾರವಿದ್ದಂಥ ಪಕ್ಷದಲ್ಲಿ ಅದನ್ನು ಕದ್ದುಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಆ ಒಂದು ಕಾಗೆಗಳು ನಮ್ಮ ಮನೆಗಳ ಹತ್ರ ಅಥವಾ ತಿಂಡಿ ಇರತಕ್ಕಂಥ ಸ್ಥಳಕ್ಕೆ ಬಂದಾಗ ನಾವು ಅವುಗಳನ್ನು ಓಡಿಸುತ್ತೇವೆ ಪ್ರಿಯರೇ. ಇಂತಹ ಕಾಗೆಗಳಿಗೆ ದೇವರು ಹೇಗೆ ಅಪ್ಪಣೆ ಕೊಟ್ಟನೆಂಬುದಾಗಿ ನಾವು ಯೋಚನೆ ಮಾಡೋಣ. ಕೆಲವು ಸಾರಿ ನಾವು ಸರ್ಕಸ್ಸನ್ನು ನಾವು ನೋಡಿರ್ಬೋದು. ಆ ಸರ್ಕಸ್ಗಳಲ್ಲಿ ಗಿಣಿಗಳನ್ನು ಅವರು ಒಳ್ಳೆ ರೀತಿಯಾಗಿ ತರಬೇತಿಯನ್ನು ಕೊಟ್ಟಿರ್ತಾರೆ. ಆ ಗಿಣಿಗಳು ಸೈಕಲ್ ತುಳಿಯುವಂಥದ್ದು ಮತ್ತು ಅನೇಕ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಆದರೆ ಎಲ್ಲೂ ಸರ್ಕಸ್ಗಳಲ್ಲಿ ಈ ಒಂದು ಕಾಗೆಗಳನ್ನು ನಾವು ನೋಡಿಲ್ಲ. ಯಾಕೆಂದರೆ ಕಾಗೆಗಳು ಹೇಳಿದ ಮಾತು ಕೇಳುವುದಿಲ್ಲ ಪ್ರಿಯರೇ. ಆದರೆ ಇಲ್ಲಿ ಅಂತಹ ಕಾಗೆಗಳ ಮುಖಾಂತರ ದೇವರು ಆತನ ಮಕ್ಕಳನ್ನು ಪೋಷಣೆ ಮಾಡುವುದಕ್ಕೆ ಅಪ್ಪಣೆ ಕೊಟ್ಟನೆಂಬುದಾಗಿ ನೋಡ್ತೇವೆ. ಪ್ರತಿ ಸಾಯಂಕಾಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ನೋಡಿದಾಗ ಆ ಕಾಗೆಗಳು ರೊಟ್ಟಿ ಮತ್ತು ಮಾಂಸವನ್ನು ಆ ದೇವರ ಪ್ರವಾದಿಗೆ ತಂದು ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಇದು ಎಂಥ ಅದ್ಭುತ! ಇದು ಯಾರಿಗೂ ಆಗದೇ ಇರತಕ್ಕಂಥದ್ದು. ಸರ್ವಶಕ್ತನಾದ ದೇವರು ಇದನ್ನು ಸಾಧ್ಯ ಮಾಡಿದ್ದಾನೆ. ಮಾತ್ರವಲ್ಲದೆ ಕೆಲವು ದಿನಗಳ ನಂತರ ಆ ಒಂದು ಸ್ಥಳದಲ್ಲಿ ಮಳೆ ಇಲ್ಲದ ಕಾರಣ ಆ ಹಳ್ಳವು ಬತ್ತಿ ಹೋಯಿತು ಎಂಬುದಾಗಿ ನೋಡ್ತೇವೆ. ಯಾವಾಗ ಅಲ್ಲಿ ನೀರು ಕುಡಿಯಲು ಏಲಿಯನಿಗೆ ನೀರು ಸಿಗಲಿಲ್ಲವೋ ಆವಾಗ ಮತ್ತೆ ಆ ಪ್ರವಾದಿ ಆಲೋಚನೆ ಮಾಡಿರ್ಬೋದು, ನನ್ನ ಮುಂದಿನ ಒಂದು ಜೀವಮಾನ ಹೇಗೆ ನಾನು ಜೀವಿಸಲಿ, ನಾನು ಹೇಗೆ ಬದುಕಲಿ ಎಂಬುದಾಗಿ ಆತನು ಆಲೋಚನೆ ಮಾಡುತ್ತಿರಬಹುದು ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಮತ್ತೆ ದೇವರು ಆತನಿಗೆ ಪ್ರತ್ಯಕ್ಷನಾಗಿ, ನೀನು ಚಾರೆಪ್ತ ಎಂಬ ಊರಿಗೆ ಹೋಗು, ಅಲ್ಲಿ ನಿನಗೆ ಒಬ್ಬ ವಿಧವೆಗೆ ನಾನು ಆಜ್ಞಾಪಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ವಿಧವೆ ಎಂಬುದಾಗಿ ನಾವು ನೋಡಿದಾಗ ಆಕೆ ಗಂಡನಿಲ್ಲ ಮತ್ತು ಆಕೆ ದುಡಿಯಬೇಕು, ಆಕೆ ಕಷ್ಟಪಡಬೇಕು, ಆಕೆಯ ಜೀವಿತವೇ ಒಂದು ಕಷ್ಟಕರವಾದದ್ದು. ಅಂತಹ ಸಂದರ್ಭದಲ್ಲಿ ಆಕೆಗೆ ಮತ್ತೊಬ್ಬನನ್ನು ಪೋಷಿಸಬೇಕು ಎಂಬ ಆಜ್ಞೆಯನ್ನು ಇಲ್ಲಿ ದೇವರು ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆತನು ಆ ಚಾರೆಪ್ತ ಎಂಬ ಊರಿಗೆ ಹೊರಟಾಗ ಅಲ್ಲಿ ಒಬ್ಬ ವಿಧವೆಯು ಕಟ್ಟಿಗೆಗಳನ್ನು ಕೂಡಿಸುತ್ತಿರುವುದನ್ನು ನಾವು ನೋಡ್ತೇವೆ ಪ್ರಿಯ, ಅಥವಾ ಸೌದೆಗಳನ್ನು ಕೂಡಿಸುತ್ತಿರುವುದನ್ನು ನಾವು ನೋಡಿದಾಗ ಆಕೆ ಬಳಿ ಏಲಿಯನ್ ಹೋಗಿ ಆತನು ಮಾಡಿದ ಅಥವಾ ಆತನು ಕೇಳಿದ ಕೆಲವು ಮಾತುಗಳನ್ನು ನಾವು ನೋಡೋಣ. ನಮ್ಮ ಸತ್ಯವೇದಗಳನ್ನು 17ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದೋಣ. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಪ್ರಿಯರೇ, ಆತನ ಒಂದು ಚಾರೆಪ್ತ ಎಂಬ ಊರಿನ ಬಾಗಿಲಿನ ಹತ್ತಿರ ಹೋದಾಗ ಅಲ್ಲಿ ಒಬ್ಬ ವಿಧವೆಯನ್ನು ನೋಡಿ, ಆ ವಿಧವೆಯು ಸೌದೆಯನ್ನು ಕೂಡಿಸುತ್ತಿರುವುದನ್ನು ನೋಡಿದ ನಂತರ ತನಗಾಗಿ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಆಕೆಯನ್ನು ಕೇಳಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮಾತ್ರವಲ್ಲದೆ ಆಕೆಯು ಹೋಗುತ್ತಿರುವಾಗ ಇನ್ನೇನು ಆಕೆ ತಿರುಗಿ ಆತನಿಂದ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಆತನು ಮಾಡಿದಂಥ ಕಾರ್ಯ ನೋಡಿದಾಗ ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ
ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಪ್ರಿಯರೇ, ಮೊದಲನೆಯದಾಗಿ ಆತನು ಒಂದು ತಂಬಿಗೆ ನೀರು ಕೊಡು ಎಂಬುದಾಗಿ ಕೇಳಿದನು. ನಂತರ ಆಕೆ ನೀರು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ, ಹೋಗುವಂಥ ಸಂದರ್ಭದಲ್ಲಿ ನನಗೆ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಆಕೆ ಕೊಟ್ಟಂಥ ಉತ್ತರವನ್ನು ನಾವು ನೋಡಿದಾಗ, ಆಕೆಯು ಅವನಿಗೆ, ನಿನ್ನ ದೇವರಾದ ಕರ್ತನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ ಎಂಬುದಾಗಿ ಹೇಳಿದಳು. ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವು ಹೊರತಾಗಿ ನನ್ನ ಬಳಿ ಏನೂ ಇಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿಯೂ ಸಹ ಬರಗಾಲದಿಂದ ಅವರು ಬೇಸತ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ. ಆ ಬಡ ವಿಧವೆಯು ಆಕೆಯ ಕೈಲಾದಷ್ಟು ದುಡಿದು ಆಕೆ ತಿನ್ನುವಂಥ ಆ ಒಂದು ಪರಿಸ್ಥಿತಿಯಲ್ಲಿ ಅವರಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಮುಗಿದು ಹೋಗಿವೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ಆಕೆ ಹೇಳಿದಂಥ ಮಾತುಗಳನ್ನು ನಾವು ನೋಡಿದಾಗ, ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ನೋಡಿ ಪ್ರಿಯರೇ, ಅವರೊಂದು ಪರಿಸ್ಥಿತಿ. ಆಕೆಯಲ್ಲಿರ್ತಕ್ಕಂಥದ್ದು ಒಂದು ಹಿಡಿ ಹಿಟ್ಟು, ಮಡಿಕೆಯಲ್ಲಿ ಅಥವಾ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಅವನ್ನು ರೊಟ್ಟಿ ಮಾಡುವುದಕ್ಕೋಸ್ಕರ 2 ಸೌದೆಗಳನ್ನು ಆಕೆ ಹೆಕ್ಕಿ ಆ ರೊಟ್ಟಿ ಮಾಡಿಕೊಂಡು ತಾನು ಮತ್ತು ತನ್ನ ಮಗನು ತಿಂದು ಅವರು ಸಾಯಬೇಕೆ ಹೊರತು ನಮಗೆ ಬೇರೆ ಗತಿ ಇಲ್ಲ ಎಂಬುದಾಗಿ ಆಕೆ ಹೇಳುವಂಥದ್ದನ್ನು ನೋಡುತ್ತೇವೆ. ಆಕೆಯ ಪರಿಸ್ಥಿತಿ ಆ ದೈವ ಸೇವಕರಾಗಿರ್ತಕ್ಕಂಥ ಏಲಿಯನಿಗೆ ಆಕೆ ತಿಳಿಸಿದ್ದಾಗಿಯೂ ಆತನು ಮತ್ತೆ ಆಕೆಯನ್ನು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅದೇನೆಂದರೆ 13ನೇ ವಚನ, ಆಗ ಏಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಪ್ರಿಯರೇ, ಒಂದು ವೇಳೆ ನಾವು ಆ ವಿಧಿವೆ ಸ್ಥಾನದಲ್ಲಿದ್ದಂಥ ಪಕ್ಷದಲ್ಲಿ ನಮ್ಮಲ್ಲಿ ಒಂದು ಹಿಡಿ ಹಿಟ್ಟು ಮಾತ್ರ ಇದ್ದು ಸ್ವಲ್ಪ ಎಣ್ಣೆ ಮಾತ್ರ ಇದ್ದಂಥ ಪಕ್ಷದಲ್ಲಿ ಒಬ್ಬ ದೈವದಾಸರು, ಒಬ್ಬ ಬೋಧಕರು ಬಂದು ನಮಗೆ ಮೊದಲು ಒಂದು ರೊಟ್ಟಿಯನ್ನು ಮಾಡಿಕೊಡು ಎಂಬುದಾಗಿ ಹೇಳುವಾಗ ಎಷ್ಟು ಜನರು ನಾವು ದೈವ ಜನರು ಹೇಳಿದಂತೆ ನಾವು ಮಾಡುತ್ತೇವೆ. ಪ್ರಿಯರೇ, ನಮಗೆ ಅದೇ ಲಾಸ್ಟ್, ಆ ಒಂದು ಊಟನೇ ಕೊನೆಯ ಒಂದು ಊಟ. ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಕೇಳಿದಾಗ ನಾವು ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂಥರಾಗಿದ್ದೇವೆ. ಆದರೆ ಪ್ರಿಯ ವೀಕ್ಷಕರೇ, ಆಕೆ ಮಾಡಿದಂಥ ಕಾರ್ಯ ಮತ್ತು ಆ ಏಲಿಯನು ಹೇಳುವಂಥ ಮಾತುಗಳನ್ನು ನಾವು ನೋಡುವಾಗ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ನಾವು ಆ ಸ್ಥಳದಲ್ಲಿದ್ದಂಥ ಪಕ್ಷದಲ್ಲಿ ಮೊದಲು ನಾವು ತಿಂದು ನಾವು ಚೆನ್ನಾಗಿರಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ, ಇನ್ನೊಬ್ಬರು ಹೇಗಾದರೂ ಇರಲಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ. ಪ್ರಿಯರೇ, ಆದರೆ ಈಕೆ ಆ ಎಳೆಯನ ಒಂದು ಮಾತುಗಳನ್ನು ನೋಡಿದಾಗ, ಮೊದಲು ನನಗೆ ಮಾಡಿಕೊಡಿ, ನಂತರ ನೀನು ನಿನ್ನ ಮಗನು ತಿನ್ನಿ ಎಂಬುದಾಗಿ. ಆಕೆ ಹತ್ರ ಇರ್ತಕ್ಕಂಥ ಹಿಟ್ಟು ಎಷ್ಟು? ಒಂದು ಹಿಡಿ ಹಿಟ್ಟು, ಇರ್ತಕ್ಕಂಥದ್ದು ಸ್ವಲ್ಪ ಎಣ್ಣೆ. ಇದರಲ್ಲಿ ಎಷ್ಟು ರೊಟ್ಟಿಗಳನ್ನು ಮಾಡ್ಬೋದು ಪ್ರಿಯರೇ? ಅಬ್ಬಬ್ಬ ಎಂಬುದಾಗಿ ನಾವು ನೋಡಿದಾಗ ಒಂದು ಚಿಕ್ಕ ರೊಟ್ಟಿಯನ್ನು ಮಾತ್ರ. ಮತ್ತು ಆ ರೊಟ್ಟಿ ಮಾಡಲು ಆಕೆ ಸೌದೆ ಹೆಕ್ಕಿರ್ತಕ್ಕಂಥದ್ದು 2 ಕಟ್ಟಿಗೆಗಳನ್ನು ಮಾತ್ರ. ಇವನ್ನು ನೋಡಿದಾಗ ಆ ಹಿಟ್ಟು ಎಷ್ಟಿತ್ತು, ಎಣ್ಣೆ ಎಷ್ಟಿತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆಕೆ ಮಾಡಿದಂಥ ಕಾರ್ಯವನ್ನು ನಾವು ನೋಡಿದಾಗ 14ನೇ ವಚನ, ಇಸ್ರಾಯೇಲ್ ದೇವರಾದ ಕರ್ತನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಎಂದನು. ಯಾವಾಗ ಆ ಪ್ರವಾದಿಯು ದೇವರ ಒಂದು ನಾಮದಿಂದ ದೇವರು ಹೇಳುವಂಥ ಕಾರ್ಯಗಳನ್ನು, ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು, ದೇವರು ಮಾಡುವಂಥ ಮಹತ್ ಕಾರ್ಯಗಳನ್ನು ಈ ಒಂದು ಬರಗಾಲ ಮುಗಿಯುವವರೆಗೂ ಮತ್ತು ದೇವರು ಮಳೆ ಸುರಿಸುವವರೆಗೂ ಈ ಒಂದು
ಹಿಡಿ ಹಿಟ್ಟು ಮತ್ತು ಮೊಗೆಯಲ್ಲಿರ್ತಕ್ಕಂಥ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿದಾಗ ಆಕೆಯಲ್ಲಿ ಆ ನಂಬಿಕೆ ಬಂದಿರಬಹುದು ಪ್ರಿಯರೇ. ಆಕೆಯಲ್ಲಿ ದೇವರ ಮೇಲೆ ವಿಶ್ವಾಸ ಬಂದಿರಬಹುದು. ನಾನು ಮೊದಲು ಈ ದೇವ ಸೇವಕರಿಗೆ ನಾನು ಮಾಡಿಕೊಟ್ಟಂಥ ಪಕ್ಷದಲ್ಲಿ ದೇವರು ನನ್ನ ಅವಶ್ಯಕತೆಗಳನ್ನು ಪೂರೈಸುವನು ಎಂಬ ದೃಢ ವಿಶ್ವಾಸ, ದೃಢ ಸಂಕಲ್ಪ ಆಕೆಯಲ್ಲಿ ಬಂದಿರಬಹುದು. ಆಕೆ ಮಾಡಿದ ಒಂದು ಕಾರ್ಯವನ್ನು ನಾವು ನೋಡಿದಾಗ ಆಕೆ ಹಿಟ್ಟು ತೆಗೆದುಕೊಂಡು ಆ ಎಣ್ಣೆಯಲ್ಲಿ ಆಕೆ ಒಂದು ರೊಟ್ಟಿಯನ್ನು ಮಾಡಿದಳು ಎಂಬುದಾಗಿ ನೋಡ್ತೇವೆ. ಆ ರೊಟ್ಟಿಯನ್ನು ಮಾಡಿದ ನಂತರ ಆ ಮೊದಲ ರೊಟ್ಟಿಯನ್ನು ಆಕೆ ಮಾಡಿದಂಥ ಮೊಟ್ಟ ಮೊದಲ ರೊಟ್ಟಿಯನ್ನು ಆಕೆ ಯಾವುದೇ ವಿಧವಾದಂಥ ಅನುಮಾನವಿಲ್ಲದೆ, ಆಕೆ ಎಷ್ಟೋ ದಿವಸಗಳಾಯಿತೋ ಗೊತ್ತಿಲ್ಲ ಊಟ ಮಾಡಿ, ಎಷ್ಟು ದಿವಸಗಳಾಯಿತೋ ಗೊತ್ತಿಲ್ಲ, ಆದಾಗ್ಯೂ ಸಹ ಆಕೆ ಮಾಡಿದಂಥ ಆ ರೊಟ್ಟಿಯನ್ನು ಮೊದಲು ತೆಗೆದುಕೊಂಡು ನಂಬಿಕೆಯಿಂದ ವಿಶ್ವಾಸದಿಂದ ಈ ದೇವರು ಯೆಹೋವನಾದಂಥ ದೇವರು ನನ್ನನ್ನು ನನ್ನ ಮಗನನ್ನು ಕಾಪಾಡುತ್ತಾನೆ, ಆತನು ಹೇಳಿದಂಥ ಆ ವಾಗ್ದಾನದ ಮೇರೆಗೆ ನನ್ನ ಒಂದು ಹಿಟ್ಟು ಮುಗಿಯುವುದಿಲ್ಲ ಮತ್ತು ಎಣ್ಣೆ ಮುಗಿಯುವುದಿಲ್ಲ ಎಂಬ ವಿಶ್ವಾಸದಿಂದ ಆ ರೊಟ್ಟಿಯನ್ನು ತೆಗೆದುಕೊಂಡು ಆ ದೈವದಾಸರ ಬಳಿ ಕೊಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ನಂತರ ದೇವರ ಒಂದು ವಾಕ್ಯ ಹೇಳುತ್ತೆ, ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇದು ಎಂತಹ ಅದ್ಭುತ, ಎಂತಹ ಮಹತ್ ಕಾರ್ಯ ಎಂಬುದಾಗಿ ನಾವು ನೋಡಿದಾಗ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ, ಅವು ಅನೇಕ ವರ್ಷಗಳ ಕಾಲ ಆ ಒಂದು ಬರಗಾಲ ಮುಗಿಯುವವರೆಗೂ, ಆ ಮಳೆ ಬರುವವರೆಗೂ ದೇವರು ಆಕೆಯನ್ನು ಮತ್ತು ಆತನ ದೇವರ ಸೇವಕರಾಗಿರ್ತಕ್ಕಂಥ ಏಲಿಯನನ್ನು ಪೋಷಿಸುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ನಮ್ಮ ದೇವರು ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರು. ಈ ಲೋಕದಲ್ಲಿ ಮನುಷ್ಯರಿಗೆ ಅಸಾಧ್ಯವಾದಂಥ ಕಾರ್ಯಗಳನ್ನು ಸುಸಾಧ್ಯ ಮಾಡುವಂಥ ಸರ್ವಶಕ್ತನು. ಆದ್ದರಿಂದ ದೇವರೊಂದು ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 34 ಮತ್ತು 10ನೇ ವಚನ, ಪ್ರಾಯದ ಸಿಂಹಗಳಾದರೋ ಹಸಿದಾವು, ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರೆಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹಗಳನ್ನು ನಾವು ನೋಡಿದಾಗ ಅವು ಅಡವಿಯಲ್ಲಿ ಎಲ್ಲ ವಿಧವಾದಂಥ ಪ್ರಾಣಿಗಳನ್ನು ಅವು ಬೇಟೆಯಾಡಿ ಅವು ತಿನ್ನುವಂಥ ಒಂದು ಮೃಗಗಳಾಗಿರ್ತವೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಆದ್ದರಿಂದ ಪ್ರೇರೆ, ಈ ಸಿಂಹಗಳನ್ನು ನೋಡಿದಾಗ ಒಂದು ವೇಳೆ ಅವು ಹೊಟ್ಟೆ ಹಸಿವಿನಿಂದ ಇರಲು ಸಾಧ್ಯ, ಆದರೆ ದೇವರಲ್ಲಿ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ದೇವರೊಂದು ವಾಕ್ಯ ಹೇಳುತ್ತದೆ. ಮಾತ್ರವಲ್ಲದೆ ಕೀರ್ತನೆ 34 8ನೇ ವಚನ ಮತ್ತು 9ನೇ ವಚನವನ್ನು ನಾವು ನೋಡಿದಾಗ ಈ ರೀತಿ ಹೇಳುತ್ತದೆ ವಾಕ್ಯ, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಕರ್ತನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ದೇವರಿಗೆ ಭಯಭಕ್ತಿಯಾಗಿ ಜೀವಿಸಿದಾಗ, ನಾವು ಮನುಷ್ಯರಿಗೆ ನಾವು ಭಯಭಕ್ತಿಯಾಗಿ ಜೀವಿಸುವುದಕ್ಕಿಂತ ನಾವು ದೇವರಿಗೆ ಭಯಭಕ್ತಿಯಾಗಿ ಜೀವಿಸಿದಾಗ, ಆತನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸಿದಾಗ, ಆತನ ಮಾತಿನ ಪ್ರಕಾರ ನಾವು ಜೀವಿಸಿದಾಗ, ಆತನ ಹೆಜ್ಜೆಯ ಜಾಡಿನ ಪ್ರಕಾರ ನಾವು ಜೀವಿಸಿದಾಗ, ನಾವು ಲೋಕದ ಸಂಬಂಧವಾಗಿ ಜೀವಿಸದೆ ನಾವು ಪರಲೋಕದ ದೇವರ ಮಾತುಗಳ ಪ್ರಕಾರ ನಾವು ಜೀವಿಸಿದಾಗ, ದೇವರು ಖಂಡಿತವಾಗಿಯೂ ದೇವರು ಆತನ ಮಕ್ಕಳನ್ನು ಕಾಪಾಡುತ್ತಾನೆ ಮತ್ತು ಆತನು ಅವರನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ನಾವು ಏಲಿಯನನ್ನು ನಾವು ನೋಡಿದಾಗ ಆತನು ಆ ಒಂದು ಬರಗಾಲದಲ್ಲಿ ಆತನು ಆ ಕೆರೆತ್ ಹಳ್ಳದಲ್ಲಿದ್ದಂಥ ಸಮಯದಲ್ಲಿ ಕಾಗೆಗಳ ಮುಖಾಂತರ ರೊಟ್ಟಿ ಮತ್ತು ಮಾಂಸವನ್ನು ದೇವರು ಪ್ರತಿದಿನವೂ ತಂದುಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಂಥ ಅದ್ಭುತ ದೇವರು, ಅಂಥ ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರನ್ನು ನಾವು ನಂಬಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಕುಟುಂಬಗಳನ್ನು ದೇವರು ವಿಶೇಷವಂತ ರೀತಿಯಲ್ಲಿ ಕಾಪಾಡುತ್ತಾನೆ.
ಮಾತ್ರವಲ್ಲದೆ ಆ ಒಂದು ಸ್ಥಳದಲ್ಲಿ ಮಳೆ ಇಲ್ಲದ ಕಾರಣ ನೀರು ಬತ್ತಿ ಹೋದ ಮೇಲೆ ಮತ್ತೆ ಆ ದಾಸನನ್ನು, ದೇವ ಭಕ್ತನನ್ನು ಹೇಗೆ ಪೋಷಿಸಲಿ ಎಂಬುದಾಗಿ ದೇವರು ಆಲೋಚನೆ ಮಾಡಿ ಒಬ್ಬ ಬಡ ವಿಧವೆಗೆ ಆಜ್ಞಾಪಿಸಿದನು. ಈ ಲೋಕದಲ್ಲಿ ಗಂಡ ಹೆಂಡತಿ ಇದ್ದು ಅವರು ದುಡಿದು ಆ ಕುಟುಂಬವನ್ನು ಪೋಷಿಸಲು ಸಾಧ್ಯವಿಲ್ಲ, ಕಷ್ಟಕರವಾಗುತ್ತದೆ. ಆದರೆ ಆ ಬಡ ವಿಧವೆಯು ದೇವರ ದಾಸರನ್ನು ಹೇಗೆ ಪೋಷಿಸಿದಳು ಎಂಬುದಾಗಿ ನಾವು ನೋಡಿದ್ದೇವೆ. ಆ ಒಂದು ಹಿಡಿ ಹಿಟ್ಟು, ಸ್ವಲ್ಪ ಎಣ್ಣೆ, ಅವು ಆ ಬರಗಾಲ ತೀರುವಷ್ಟುವರೆಗೂ ಆಕೆಯ ಮಗನು ಮತ್ತು ಏಲಿಯನು ಮತ್ತು ಅವರ ಕುಟುಂಬದವರೆಲ್ಲರೂ ಆ ಬರಗಾಲ ತೀರುವಷ್ಟುವರೆಗೂ ಅವರು ಆ ಒಂದು ಎಣ್ಣೆಯನ್ನು ಮತ್ತು ಆ ಒಂದು ಹಿಟ್ಟನ್ನು ಮುಗಿದು ಹೋಗಿಲ್ಲ, ಅವರು ತೃಪ್ತರಾಗಿ ತಿಂದರು ಎಂಬುದಾಗಿ ನೋಡ್ತೇವೆ. ಪ್ರಿಯ ವೀಕ್ಷಕರೇ, ಈ ದಿವಸ ಅಂತಹ ಒಂದು ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀಬೇಕಾದ್ರೆ, ಅಂತಹ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀಬೇಕಾದ್ರೆ ನಾವು ದೇವರಿಗೆ ಭಯಭಕ್ತಿಯಾಗಿರಬೇಕು. ಪ್ರಿಯರೇ, ನಾವು ಯಾವಾಗ ದೇವರಿಗೆ ಭಯಭಕ್ತಿಯಾಗಿ ಜೀವಿಸುತ್ತೇವೋ ದೇವರು ನಮ್ಮನ್ನು ಕಾಪಾಡುತ್ತಾನೆ, ನಮ್ಮನ್ನು ಶಿರಸ್ಸನ್ನಾಗಿ ಇಡುತ್ತಾನೆ ಹೊರತು ನಮ್ಮನ್ನು ಬಾಲವನ್ನಾಗಿ ಇಡುವುದಿಲ್ಲ. ನಮಗೆ ಬೇಕಾದಂಥ ಎಲ್ಲ ವಿಧವಾದಂಥ ಅವಶ್ಯಕತೆಗಳನ್ನು ದೇವರು ಪೂರೈಸುತ್ತಾನೆ. ಯಾಕೆಂದರೆ ದೇವರು ನಮ್ಮ ಸೃಷ್ಟಿಕರ್ತನು. ದೇವರು ಭೂಮಿ ಮತ್ತು ಆಕಾಶಗಳನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನು. ಆದ್ದರಿಂದ ನಮಗೆ ಯಾವುದು ಬೇಕು, ನಮಗೆ ಯಾವುದು ಬೇಡ, ನಮಗೆ ಯಾವ ಸಮಯಕ್ಕೆ ಏನು ಬೇಕು ಎಂಬುದಾಗಿ ದೇವರಿಗೆ ಗೊತ್ತಿದೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ನಾವು ನಮ್ಮನ್ನು ದೇವರಿಗೆ ನಾವು ಸಮರ್ಪಿಸಿಕೊಂಡಾಗ, ನಾವು ದೇವರಿಗೆ ಭಯಭಕ್ತಿಯಾಗಿ ನಾವು ಜೀವಿಸಿದಾಗ, ಆ ಕಾಲದಲ್ಲಿ ಏಲಿಯನನ್ನು ಕಾಪಾಡಿದ ದೇವರು ಮತ್ತು ಆ ಬಡ ವಿಧವೆಯನ್ನು ಕಾಪಾಡಿದಂಥ ದೇವರು ಈ ದಿವಸ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ಒಂದು ಸಾರಿ ಹಾಗಾರಲು ಆ ಮರಳುಗಾಡಿನಲ್ಲಿ, ಆ ಅರಣ್ಯದಲ್ಲಿ ನೀರಿಗಾಗಿ ಆಕೆ ತವಕ ಪಡುವಾಗೆ, ನೀರಿಗಾಗಿ ಆಕೆ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ನೀರನ್ನು ದೇವರು ಕೊಟ್ಟಂಥ ದೇವರು, ಆಕೆಯ ಅವಶ್ಯಕತೆಗಳನ್ನು ಪೂರೈಸಿದಂಥ ದೇವರು. ಈ ದಿವಸ ನಮ್ಮ ಅವಶ್ಯಕತೆ ಏನಿದೆಯೋ, ಈ ಒಂದು ಟಿ ವಿ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ನಿಮ್ಮ ಅವಶ್ಯಕತೆ ಏನಿದೆಯೋ ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮನ್ನುಂಟು ಮಾಡಿರ್ತಕ್ಕಂಥ ಆ ಸರ್ವಶಕ್ತನಿಗೆ ಗೊತ್ತು. ಪ್ರೇರೆ, ಆತನಿಗೆ ನಿಮ್ಮನ್ನು ಸಮರ್ಪಿಸಿಕೊಡಿರಿ. ನಿಮ್ಮ ಅವಶ್ಯಕತೆಗಳ ಏನಿದೆ ಎಂಬುದನ್ನು ಆತನ ಪಾದ ಸನ್ನಿಧಾನದಲ್ಲಿ ನೀವು ಬೇಡಿಕೊಂಡಾಗ, ಮದರ್ ತೆರೇಸಾ ಅವರನ್ನು ಹೇಗೆ ದೇವರು ಆ ಅನಾಥಾಶ್ರಮವನ್ನು ನಡೆಸಲು ಹೇಗೆ ಆ ಮಕ್ಕಳನ್ನು ಕಾಪಾಡಿದನು, ಬೇಕಾದಂಥ ಆಹಾರವನ್ನು ಅವರಿಗೆ ಒದಗಿಸಿ ಅವರನ್ನು ಆಶೀರ್ವದಿಸಿ ಕಾಪಾಡಿದನೋ, ಅಂಥ ಒಂದು ಮಹತ್ ಕಾರ್ಯಗಳನ್ನು ದೇವರು ನಿಮ್ಮಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ಸ್ವಾಮಿ, ಇಷ್ಟುವರೆಗೂ ಸ್ವಾಮಿ ನೀವು ನಮ್ಮನ್ನು ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಿದ್ದಿ. ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಿ ಸ್ವಾಮಿ. ಏಲಿಯನನ್ನು ಕಾಗೆಗಳ ಮುಖಾಂತರ ಪೋಷಣೆ ಮಾಡಿದ್ದಿ. ಮಾತ್ರವಲ್ಲದೆ ಬಡ ವಿಧವೆಯಿಂದಲೂ ಸಹ ಆಕೆಯ ಕುಟುಂಬದಲ್ಲಿ ಆಹಾರ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಸಹ ನೀವೇ ಆಕೆಯ ಸಂಗಡ ಆ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆಯನ್ನು ನೀವು ಆಶೀರ್ವದಿಸಿ ಬರಗಾಲ ತೀರುವಷ್ಟುವರೆಗೂ ನೀವು ಅವರನ್ನು ಕಾಪಾಡಿದ್ದಿ ಸ್ವಾಮಿ. ಅಂಥ ಅದ್ಭುತ ಕಾರ್ಯಗಳನ್ನು ನಮ್ಮೆಲ್ಲರ ಮೇಲೆ ಮಾಡಿ ನಿಮ್ಮನ್ನು ಮಹಿಮೆ ಹೊಂದುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.